ಪಟಾಕಿ 22ನೇ ನಂಬರ್ ಸ್ಪ್ಯಾನರ್ ಕೊಡ. ಆಯ್ತೇನೋ? ಹಾ ಇಲ್ಲಿ ಎಲ್ಲ ಲೂಸ್ ಆಗ್ಬಿಟ್ಟೈತೆ, ಟೈಟ್ ಮಾಡ್ತಾ ಇದೀನಿ. ಏನಾದ್ರು ಬೇಕಾ? ಏನ್ ಬೇಡ ಅನ್ಸುತ್ತೆ. ಯಾಕ್ರೋ ಹಿಂಗ್ ತಿನ್ ಮಂಗನ್ ತರ ಮುಖ ಮಾಡ್ಕೊಂಡಿದ್ದೀರಾ? ಏನಾಯ್ತು? ಅಮ್ಮಟ ಕಾಲ್ ಮಾಡಿದ್ರೆ ರಿಸೀವ್ ಮಾಡಕ್ಕಾಗಲ್ವಾ? ಕೇಳು ಸತ್ಯ ಕೇಳು, ಇತ್ತೀಚೆಗೆ ಹಾರಾಟಗಳೆಲ್ಲ ಜಾಸ್ತಿ ಆಗಿದೆ. ಕಾಲ್ಗೂ ಸಿಗಲ್ಲ, ಕೈಗೂ ಸಿಗಲ್ಲ. ಕಾಲ್ ರಿಸೀವ್ ಮಾಡಿದ್ರೆ ಆಚೆಯಿಂದ ತರೋ ಐಟಮ್ ಎಲ್ಲ ಒಟ್ಟಿಗೆ ತರ್ಬೋದಿತ್ತಲ್ವಾ? ಏನ್ ಪ್ರಾಬ್ಲಮ್ ನಿಮ್ಗೆ ಕಾಲ್ ರಿಸೀವ್ ಮಾಡಕ್ಕೆ? ಯಾಕ್ರೋ ಏನು ಮಾತಾಡ್ತಿಲ್ಲ? ಏನಾಯ್ತು ಅಂತ ಕೇಳ್ತಾ ಇದ್ದೀನಲ್ವಾ? ಹೇಳೋ, ನೀನೇ ಹೇಳೋ. ಹತ್ತರಿಕೆ ಯಾರೊಬ್ರು ಹೇಳ್ರೋ, ಯಾರು ಹೇಳಿದ್ರು ವಿಷಯ ಒಂದೇ ತಾನೆ. ದಿವ್ಯಾ ಅವ್ರನ್ನ ನಾನು ಮದ್ವೆ ಆಗೋದು ಗ್ಯಾರಂಟಿ ಅಂದ್ಮೇಲೆ ಅಲ್ಲಿ ಅನ್ನೋದು ಗ್ಯಾರಂಟಿ. ಶುರು ಮಾಡಿ ಅಂತ ಹೇಳ್ದೆ. ಸತ್ಯ, ಅದು ಅದು ಯಾವುದು? ಸತ್ಯ, ನಿನ್ನ ಹತ್ರ ಏನೋ ಹೇಳ್ಬೇಕಿತ್ತು. ಹೇಳು ಅಂತ ತಾನೇ ನಾನು ಆಗ್ಲಿಂದ ಬಡ್ಕೋತಿರೋದು. ನಾನು ಕನ್ನಡದಲ್ಲಿ ತಾನೇ ಮಾತಾಡ್ತಿರೋದು. ಅದು ಸತ್ಯ, ಟೈಯರ್ ಬಿಚ್ಕೊಂಡು ಬರಕ್ ಹೋಗಿದ್ವಲ್ಲ, ಬರ್ಬೇಕಾದ್ರೆ ರೋಡಲ್ಲಿ ರೋಡು ಗಲ್ಲಿ ಊರೆಲ್ಲ ಸುತ್ತೋದ್ ಬಿಟ್ಟು ಸೀದಾ ವಿಷಯಕ್ಕೆ ಬಾ. ಅದೇ ಸತ್ಯ, ರೋಡಲ್ಲಿ ಬರ್ಬೇಕಾದ್ರೆ ನಿಮ್ ಸತ್ಯ, ಈ ಐಡ್ಲಿಂಗ್ ಏನೋ ಕಮ್ಮಿ ಆಗಿದೆ, ಬಂದ್ ನೋಡ್ತ್ಯಾ? ಇನ್ನು ಐಡ್ಲಿಂಗ್ ಮಾಡೋದ್ ಕಲ್ತಿಲ್ವಾ ನೀನು? ಕರ್ಮ. ಸರಿ, ಕರೆಕ್ಟ್. ಈಗ ಹೇಳ್ರೋ. ಅದೇ ಸತ್ಯ, ರೋಡಲ್ಲಿ ಬರ್ಬೇಕಾದ್ರೆ ನಿಮ್ ದೊಡ್ಡಪ್ಪ. ಓ, ಆ ದೊಡ್ಡ ಮನುಷ್ಯನ್ ಮ್ಯಾಟ್ರಾ? ಅವ್ರ ಬಗ್ಗೆ ಗೊತ್ತಿದ್ದು ನೀವು ಹೇಳಕ್ ಬಂದಿದ್ದೀರಲ್ಲ. ಏನು ಕೊಂಕ್ ಮಾತಾಡಿದ್ರಾ? ಸುಮ್ಮನೆ ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡಿ. ಆ ಮನುಷ್ಯಂಗೆ ಮಾತಾಡೋದ್ ಬಿಟ್ರೆ ಏನು ಬರಲ್ಲ. ನೀವು ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ, ಹೋಗಿ ಕೆಲಸ ನೋಡಿ. ಸತ್ಯ, ಒಂದ್ಸಲ ಅವ್ನು ಹೇಳೋದು ಪೂರ್ತಿ ಕೇಳು. ಮಗ ನೀನ್ ಹೇಳು. ಅಯ್ಯ, ಈಗ ವಿಷಯ ಏನು ಅಂತ ನೇರವಾಗಿ ಹೇಳಿದ್ರೆ ಸರಿ, ಇಲ್ಲ ಸುಮ್ಮನೆ ಹೋಗಿ ಕೆಲಸ ನೋಡಿ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ. ಅದು ಸತ್ಯ. ಆಯ್ತು ಹೇಳಪ್ಪ. ಅದೇ ಸತ್ಯ, ನಿಮ್ ದೊಡ್ಡಪ್ಪ ರೋಡ್ ಮಧ್ಯೆ ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದ್ರು. ಗಲಾಟೆನಾ? ಯಾವ ವಿಷಯಕ್ಕೆ? ಯಾರತ್ರ ಗಲಾಟೆ ಮಾಡ್ತಿದ್ರು? ಅದು ಸೇಟು ಕಾಲ್ ಮಾಡ್ತಾ ಇದೆ ಅನ್ಕೊಂಡ್ರು. ಯಾವ್ದೋ ಒಳ್ಳೆ ಡೀಲ್ ಅನ್ಸುತ್ತೆ. ಇರು. ಹಲೋ, ಹೇಳಿ ಸೇಠಿ. ಓ ಹೌದಾ, ಗಾಡಿ ನಂಬರ್ ಹೇಳಿ, ಅಡ್ರೆಸ್ ಕಳಿಸಿ. ಒಂದೇ ಸಲ ಹೇಳ್ಬಿಡು ಮಗ, ಮತ್ತೆ ನ್ಯೂಸ್ ಬೇಡ. ಅದೇ ಆಗ್ತಿಲ್ಲ. ಅವಳ ಹತ್ರ ಈ ವಿಷಯ ಮಾತಾಡೋಕೆ ನನ್ಗೆ ಯಾಕೋ ಧೈರ್ಯನೇ ಬರ್ತಾ ಇಲ್ಲ. ಓ ಹೌದಾ, ನೀವೇನ್ ಚಿಂತೆ ಮಾಡಬೇಡಿ. ಗಾಡಿ ನಂಬರ್ ಕಳಿಸಿ, ನಾನೆಲ್ಲ ನೋಡ್ಕೊಳ್ತೀನಿ. ಸರಿ ಸರಿ ಸರಿ. ಹೇ, ಒಳ್ಳೆ ಡೀಲ್ ಬಂದಿದೆ ಕಣ್ರೋ. ಇದೇ ಖುಷಿಲಿ ಆ ಗಲಾಟೆ ಮ್ಯಾಟ್ರ್ ಕೇಳ್ಬಿಡ್ತೀನಿ. ಹೇಳಿ, ಯಾವ ವಿಷಯಕ್ಕೆ ಜಗಳ? ಸತ್ಯ, ಅದು ಹೇಳ್ರೋ. ಅಯ್ಯೋ ಸತ್ಯ, ಅದು ಏಯ್ ಮೊದಲ ಬಿಡು ಅದನ್ನ. ಏನೋ ಮಾಡ್ತಿದ್ಯಾ?
ಕೆಲಸ ಮಾಡೋದಕ್ಕಾಗಲ್ಲ ಅಂದ್ರೆ ಯಾರನ್ನಾದ್ರೂ ಕರಿಬೇಕು ತಾನೆ. ಈಗ ನಾನು ನೋಡಿಲ್ಲ ಅಂದಿದ್ರೆ ಅಮೂಲ್ ಬೇಬಿ ಮಾಡ್ಸಿರೋ ಲೈಟಿಂಗ್ ವೈರ್ ಜೊತೆಗೆ ಅಪ್ಪನ ಫೋಟೋನು ಕೆಳಗ್ ಬೀಳ್ತಿತ್ತು. ಅವನು ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾನೆ ಅಂತ ನಿಮ್ಗೂ ಗೊತ್ತು. ಆದ್ರೂ ಬೇಜವಾಬ್ದಾರಿತನ ಅಲ್ಲ. ಸಾರಿ ಸತ್ಯ, ನಾನು ಅದನ್ನು ಗಮನಿಸ್ಲಿಲ್ಲ. ಪ್ರೀತಿಯಿಂದ ಕೊಟ್ಟಿದ್ದನ್ನ ಯಾವತ್ತು ಕಳ್ಕೋಬಾರ್ದು. ಹುಷಾರಾಗಿ ಕೆಲಸ ಮಾಡಿ. ನೀವ್ ಅದೇನ್ ವಿಷಯ ಅಂತ ಡೈರೆಕ್ಟ್ ಆಗಿ ಹೇಳ್ರಪ್ಪ, ಇಲ್ಲ ಅಂದ್ರೆ ಸ್ಕ್ರೂ ಡ್ರೈವರ್ ತಗೊಂಡ್ ಮುಖ ಪಂಚರ್ ಮಾಡ್ಬಿಡ್ತೀನಿ. ಸತ್ಯ, ಅದೇ ನಾವು ಬರ್ಬೇಕಾದ್ರೆ ನಿಮ್ ದೊಡ್ಡಪ್ಪ ನಮ್ಮನ್ನ ದಾರಿಯಲ್ಲಿ ನಿಲ್ಸಿ ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ಹೋಗಿ ಹೋಗಿ ಅವಳ ಜೊತೆ ಇದೆಯಲ್ಲ, ನಿಮ್ಗೆ ಬುದ್ಧಿ ಇಲ್ವಾ, ನಿಮ್ಗೆ ಫ್ಯೂಚರೇ ಇರಲ್ಲ, ಅದು ಇದು ಅಂತ ಏನೇನೋ ಹೇಳ್ತಿದ್ರು. ಅದಕ್ಕೆ ನಾವು ನಿಮ್ಮ ಕೆಲಸ ನೀವು ನೋಡ್ಕೊಳ್ರಿ, ನಮ್ಮ ಫ್ಯೂಚರ್ ಬಗ್ಗೆ ನಮ್ಗೆ ಗೊತ್ತು ಅಂತ ಬಾಯಿಗೆ ಬಂದಂಗೆ ಬೈದು ಹೇಳಿ ಬಂದ್ಬಿಟ್ವಿ. ಅಯ್ಯ, ಇಷ್ಟೇನಾ? ಇದನ್ನ ಹೇಳೋದಕ್ಕೆ ಇಷ್ಟೆಲ್ಲ ಸುತ್ತಿ ಬಳಸ್ಬೇಕಿತ್ತ? ನಾನ್ ಮೊದ್ಲೇ ಹೇಳಿರ್ಲಿಲ್ವಾ ಆ ಮನುಷ್ಯನ್ ಬುದ್ಧಿ ಎಂತದ್ದು ಅಂತ? ಇರೋದನ್ನ ಇಲ್ಲ ಅನ್ನೋದು, ಇಲ್ದೇ ಇರೋದನ್ನ ಇದೆ ಅಂತ ಹೇಳಿ ಎಲ್ರ ತಲೆ ಕೆಡಿಸಿ ಆ ಮನುಷ್ಯ ಲಾಭ ಮಾಡ್ಕೊಂತಾನಷ್ಟೇ. ಯಾವಾಗ ಬಿಡ್ತಾನೋ ತಂದಿಡೋ ಬುದ್ಧಿನ. ಸರಿ, ನೀವು ಹೋಗಿ ಕೆಲಸ ನೋಡಿ, ನಾನೋಗಿ ಆಯಿಲ್ ತಂದ್ಬಿಡ್ತೀನಿ. ಏ, ಆಯಿಲ್ ಡಬ್ಬ ಇಲ್ಲ? ಪಟಾಕಿ ತಂದ್ಕೊಡ. ಬಾ ಸೈಡ್ ಬಾ. ಬಿಡು. ಕೊನೆಗೂ ಬಂದ್ಯಲ್ಲ, ಎಷ್ಟೊತ್ತಕ್ಕಾಯ್ತು ನಿನ್ಗೆ? ಹೇಳು ಮಗ. ಎಲ್ಲೋ ಇದ್ದೀರಾ? ಅಂದವೇ ಬರ್ತಾ ಇದ್ದೀವಿ. ಸರಿ ಮಂಜ, ಕಾರ್ತಿಕ್ ಫೋನ್ ಕೊಡು. ಹಾ, 1 ನಿಮಿಷ. ಬಾಮೈದ, ರಾಹುಲ್ ಮಾತಾಡ್ಬೇಕಂತೆ. ಲೌಡ್ ಸ್ಪೀಕರ್ ಹಾಕು ಬಾಮೈದ. ರಾಹುಲ್ ಹೇಳು. ಬ್ರೋ, ನಾವ್ ಆಲ್ರೆಡಿ ರೀಚ್ ಆಗಿದ್ದೀವಿ. ನೀವ್ ಎಷ್ಟೊತ್ತಾಗುತ್ತೆ ಬರೋದು? ನೀನೇನೋ ಸಿಂಗಲ್ ಅಪ್ಪ, ಬೇಗ ಬರ್ತೀಯ. ನಾನು ಕಮಿಟೆಡ್. ಹುಡ್ಗ ಕಮಿಟೆಡ್ ಅಂದ್ಮೇಲೆ ಲೇಟ್ ಆಗಿ ಬರ್ತಾನೆ ಅಂತ ಕಮಿಟ್ ಆಗ್ಬಿಡ್ಬೇಕು. ಆಯ್ತಾಯ್ತು, ಬಟ್ ಬರುವಾಗ ನಿನ್ ಫಿಯಾನ್ಸಿನೂ ಕರ್ಕೊಂಡ್ ಬರ್ತಾ ಇದೀಯ ತಾನೇ? ಹೌದು, ನಾನು ಅವಳನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ. ಲೇಟ್ ಆಗ್ತಿರೋದೇ ಅದೇ ಕಾರಣಕ್ಕೆ. ಆದಷ್ಟು ಬೇಗ ಬಂದ್ಬಿಡ್ತೀನಿ.